ಸಹಕರಿಸಿದಂಥ ಹಿರೇಮಠ ಗುರುಗಳಿಗೆ ಧನ್ಯವಾದಗಳು. ಈಗ ನಮ್ಮ ಹಿರೇಗೌಡರು ಅವರು ಸ್ವತಃ ತಾವೇ ಆಕಳ ಸಗಣಿಯಿಂದ ಒಂದು ಯುವತಿಯನ್ನ ರೆಡಿ ಮಾಡಿದ್ದಾರೆ. ಅವರು ರೆಡಿ ಮಾಡಿ ನಮ್ಮ ಹಡಗಲಿ ಗುರುಜಿಯವರ ಶಿಷ್ಯ ಬಳಗಕ್ಕೆ ಅದು ತಲುಪಲಿ ಅಂತೇಳಿ ಅವ್ರ ಉದ್ದೇಶ ಇತ್ತು. ಅದನ್ನ ಗುರುಪೂರ್ಣಿಮೆ ನಿಮಿತ್ತ ಅವರು ಒಂದು ಆಶ್ರಮಕ್ಕೆ ಆ ಒಂದು ಯುವತಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಬಗ್ಗೆ ಒಂದ್ 2 ಮಾತು ಹೇಳ್ತಾರೆ ಅವರು. 2 ಮಾತು. ಅಧ್ಯಾತ್ಮ ಗ್ರಂಥವನ್ನು ಓದುವ ಹವ್ಯಾಸ ಬಹಳ ನನಗೆ. ಪ್ರಸ್ಥಾನತ್ರಯ ಗ್ರಂಥದಲ್ಲಿ ಬ್ರಹ್ಮಸೂತ್ರ, ಭಗವದ್ಗೀತಾ, ಉಪನಿಷತ್ ಅಂತ ಬರ್ತಾವೆ. ಇವನು 3 ಕ್ರೋಢೀಕರಣ ಮಾಡಿ ಸಿದ್ಧಾಂತ ಶಿಖಾಮಣಿ ಅಂತ ತಿಳ್ಕೊಂಡು ನಮ್ಮ ಪಂಚಪೀಠದ ಚಂದ್ರಶೇಖರ ಪೂಜ್ಯರು ಬರೆದಿದ್ದಾರೆ. ಸಟಸ್ಥಲ ಹೇಳುವೊಳಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಮೆಟ್ಟು ಹೇಳ್ಕೊಂತ ವಿಭೂತಿ ಬಂದರು. ಆ ವಿಭೂತಿ ಮಹಿಮೆಯನ್ನ ಸಾಕಷ್ಟು ರೀತಿಯಲ್ಲಿ ಹೇಳಿದ್ದನ್ನ ನಾವು ಓದಿದ 456ನೇ ಪೇಜಿನೊಳಗೆ ಐತದ. 151 ಪೇಜ್ ಓದಿ ಅವ್ರು ಯಾವ ಪ್ರಕಾರ ಹೇಳ್ಯಾರ ಅದ ಪ್ರಕಾರ ಜವಾರಿ ಆಕಳ ತಗೊಂಡು ಬಂದೀನಿ ಬೆಂಗಳೂರು ಇಸ್ಕಾನ್ದಿಂದ. ನಾನು ಪಂಚಕಲ್ಯಾಣಿನ ಸ್ವತಃ ಕಾಕುಳು ಸುಟ್ಟು ಬೂದಿಗೆ ಗೋಮೂತ್ರ ಹಾಕಿ, ನಂತರ ಹಾಲು ಹಾಕಿ, ನಂತರ ಮೊಸರು ಹಾಕಿ, ನಂತರ ತುಪ್ಪ ಹಾಕಿ ಕೋಷ್ಟಾಕ ಐತದ. ಆ ಕೋಷ್ಟಾಕ ಹೇಳುದಿಲ್ಲ. ಆ ಪ್ರಕಾರ ಮಾಡಿ ಸರ್ವ ರೋಗಗಳನ್ನ ಕಳೆಯುವ ಶಕ್ತಿ ಈ ವಿಭೂತಿಗೆ ಐತೆ ಅಂತ ಹೇಳಿದ್ರು. ಮಾಡಾಕತ್ತಿ 8 ತಿಂಗಳಾಗ್ತದೆ. ಕಂಡವರಿಗೆ ಯಾರಿಗೂ ಕೊಡೋದನ್ನೇ ಇಲ್ಲ. ಇವತ್ತು ನನಗೆ ಏನ್ ಅನಿಸ್ತಂದ್ರ, ನಾನು ರೆಡಿ ಮಾಡಿಟ್ಟಿನಿ ಪೂಜ್ಯರ ಸನ್ನಿಧಿಯಲ್ಲಿ ಪರೋಪಕಾರಂ ಮಿದಂ ಶರೀರಂ ಪುಣ್ಯ. ಹಿಂಗ ನನ್ನನ್ನ ನಾ ತೊಡಗಿಸಿಕೊಂಡು ನನ್ನನ್ನ ಮನ್ನಿ ಮಾಡ್ಕೋಬೇಕು. ಅದು ನನ್ನ ಆಕಳೈತಿ, ಮಂದಿಗೂ ಚಲೋ ಆಗಲಿಲ್ಲ, ಇವ್ರು ಮುಚ್ಚಿದ್ರೆ ಅವ್ರ ಕಷ್ಟ ಬೈಲಾಗಲ್ಲ ಅಂತ ಒಳಗೆ ಸಿಗ್ನಲ್ ಆಗಿ ಗುರುಪಾದಕ್ಕೆ ತಂದಿಟ್ಟಿನಿ. ಅವ್ರ ಹಾಸ್ಯದಿಂದ ಆಗೋ ತನಕ ಅವ್ರು ಕೊಡ್ತಾರ. ನನಗೆ ಸಿಗ್ಲಿಲ್ಲ ಅಂತ ಯಾರು ತಿಳ್ಕೊಬೇಡ್ರಿ. ಅದಕ್ಕೆ ನಮ್ಮ ಇವ್ರು ನಿಮಗೆಲ್ಲ ಸಮಾಧಾನ ಹೇಳ್ತಾರೆ. ನಂದು ಒಂದು ಭಕ್ತಿ ಮುಟ್ಲಿ ಅಂತ ತಿಳ್ಕೊಂಡು ಸಂತೋಷ ಹೊಳ್ಳಿ ಮಾತಾಡಿನಿ. ಎಲ್ಲರೂ ಕ್ಷಮೆ ಮಾಡಿ. ಇದು ಬಹಳ ಅದ್ಭುತದ. ನನ್ನ ಕೈ ಕೊಟ್ಟಿದ್ದೆ ಶಿಷ್ಯರಿಗೆ ನಾ ಕೊಟ್ಟಿದ್ದೆಲ್ಲ ಎಷ್ಟೋ ರೋಗಗಳು ದೇವ ಭೂತ ಎಲ್ಲ ಬಿಟ್ಟಿದೆ. ಅದು ಇದು ಅತ್ಯಂತ ಅವರು ಶಾಸ್ತ್ರೋಕ್ತವಾಗಿ ತಯಾರು ಮಾಡಿ ಕೊಟ್ಟಿದ್ದಕ್ಕೆ ಬಹಳ ಇದು ಪ್ರಮಾಣೀಕರಿಸಿ ಮಾಡ್ಯಾರ ಅವರು. ಮತ್ತು ಅಷ್ಟೇ ಪರಿಣಾಮಕಾರಿ ಅಲ್ಲ. ಈ ಮಾತು ತೊಗೊಂಬಂದ್ರು ಅವ್ರು. ಈಗ ಯಾವ ಈಗ 3ನೇ ಸರಿ ಅವ್ರು ಕೊಡಬೇಕು. 3ನೇ ಸರಿ ಮತ್ತು ನಾವು ತಂದು ಕೊಟ್ಟಿರ್ತಾರೆ. ನಾವು 2 ವೈಯಕ್ತಿಕ ಇಟ್ಕೊಂಡು ಇದೆಲ್ಲ ನಾವು ನಿಮ್ಮಂಥವ್ರಿಗೆ ಅನೇಕ ಪರಿಹಾರ ಎಷ್ಟೋ ಸಮಸ್ಯೆ ತೊಗೊಂಡ್ಬರ್ತಾರಲ್ಲ, ಅದು ಅವಶ್ಯಕತೆ ಇದ್ದಾಗ ಅವರಿಗೆ ಉದಾಹರಣೆಗೆ ನೆಗೆಟಿವಿಟಿ ಇರ್ತದೆ. ದೇವ ಅದ್ಭುತ ಇದು ಮುನ್ಸೂಚನೆ ಮಾಡಿರ್ತಾರೆ ಮತ್ತು ತಲೆ ಕೆಟ್ಟಂಗೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಮೈತುಂಬ ಹಚ್ಕೊಂತ ಹೇಳಿದ್ರು ಅಂತಂದ್ರೆ ಅದು ಭಾಳ ಇದಾಗೈತೆ. ಸೊ ನಿಮ್ಗೆ ಒಳ್ಳೇದಾಗಲಿ. ಇದನ್ನು ನಾವು ಅವಶ್ಯಕತೆ ಇದ್ದರೆ ನಾವು ಕೊಡ್ತೀವಿ ಅಂತ ನಿಮ್ಮ ಸೇವಾ ನಾವು ಸ್ವೀಕಾರ ಮಾಡ್ತೀವಿ.